ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಮ್ಮ ಸಹಸ್ರ, ಇವಳು ನಾಗಿಣಿ ಅಂತ ಗೊತ್ತಿದ್ರು ದೀಪೇಶ್ವರಿನಲ್ಲಿ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಇವಳ ಬಗ್ಗೆ ಪೂರ್ತಿ ತಿಳ್ಕೋಬೇಕು ಜೋಯಿಸ್ರೆ. ಸಹಸ್ರ, ನನ್ನ ಬಗ್ಗೆ ಕೇಳೋಕ್ಕೂ ಮುಂಚೆ ಈ ಶತಶೃಂಗನ ಬಗ್ಗೆ ಕೇಳು. ಯಾಕಂದ್ರೆ ನನ್ನ ಬಗ್ಗೆ ಗೊತ್ತಾಗೋ ಸತ್ಯ ಇನ್ಯಾವುದು ಉಳಿದಿಲ್ಲ. ನನ್ನ ನಾಗಿಣಿ ಅಂತ ನಿಮ್ಮೆಲ್ರಿಗೂ ಆಗ್ಲೇ ಗೊತ್ತಾಗಿದೆಯಲ್ಲ. ಹೇಳು ತಾಯಿ, ಶತಶೃಂಗ ಅವ್ರು ಒಳ್ಳೆಯವರು ಅಂತ ಇಡೀ ಊರಿನ ಜನಕ್ಕೆ ಕೇಳೋ ಹಾಗೆ ಜೋರಾಗಿ ಹೇಳು. ಅಷ್ಟೇ ಅಲ್ಲ ವಸಂತಣ್ಣ, ಇವಳು ಏನಂತ ಅನ್ಕೊಂಡಿದ್ದೀರಿ ನೀವು? ಇವಳು ಸಾಧಾರಣದವಳಲ್ಲ. ನಿಮ್ಮ ಮಗ ಅಭಯ್ನ ಬಂಧನದಲ್ಲಿ ಇಟ್ಟಿದ್ದು ಅಲ್ಲದೆ ನಿಮ್ಮ ಮನೆಗೆ ಸೇರ್ಕೊಂಡು ನಿಮ್ಮ ಜೊತೆಲೇ ಇದ್ದು ನಿಮ್ಮೆಲ್ರನ್ನು ನಂಬಿಸಿ ಕಣ್ಣೂರಲ್ಲಿ ಬಿದ್ದಿರೋ ಕಣ್ಣಮ್ಮನ್ನ ಎತ್ಕೊಂಡು ಹೋಗಕ್ ಬಂದಿದ್ದಾಳೆ ಇವಳು. ನೋಡಿ, ದಯವಿಟ್ಟು ಎಲ್ಲರೂ ನನ್ನ ಮಾತು ಕೇಳಿ. ಇಲ್ಲಿ ಬೇರೆ ಏನೋ ಪ್ರಾಬ್ಲಮ್ ಆಗಿದೆ. ಯಾರೋ ಇವಳನ್ನ ಹಿಪ್ನೋಟೈಸ್ ಮಾಡಿದ್ದಾರೆ. ದಯವಿಟ್ಟು ನನ್ನ ಮಾತು ಕೇಳಿ. ಆಮೇಲೆ ಇನ್ನೊಂದು ವಿಷಯ, ಒಬ್ಳನ್ನ ಹೀಗೆ ಕೂಡಿಸಿ ನೀವಿಷ್ಟು ಜನ ಅಟ್ಯಾಕ್ ಮಾಡೋದು ಕಾನೂನಿಗೂ ವಿರುದ್ಧ. ಆಮೇಲೆ ಪರಿಣಾಮ ಬೇರೆನೇ ಆಗುತ್ತೆ. ಒಂದು ಹೆಣ್ಮೇಲೆ ಹೀಗೆ ಹಲ್ಲೆ ಮಾಡಿದ್ರೆ ಇದು ಕಾನೂನಿಗೂ ವಿರುದ್ಧ. ನೀವೆಲ್ಲರೂ ಜೈಲ್ ಸೇರ್ತೀರಾ. ನಿಮ್ಮ ರೂಲ್ಸ್ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಳ್ಳಿ, ಕಣ್ಣೂರ್ನಲ್ಲ. ಕಣ್ಣೂರ್ಗೆ ಒಂದು ನಿಯಮ ಅನ್ನೋದಿದೆ. ಅಮ್ಮ ಪ್ಲೀಸ್ ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಸುಳ್ಳು, ನಿಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಶಿವಾನಿ, ನೀನೇನು ಇಲ್ಲೇ ಕೂತಿದ್ಯಾ? ಎದ್ದಾಳ ಮೇಲೆ. ಅಭಯ್, ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ ನಿನ್ಗೆ? ಸುಮ್ಮನೆ ನಿಂತ್ಕೋ. ಹೇ ಭೋಲೆನಾಥ, ಕಣ್ಣೂರಿನ ಪುಣ್ಯ ನೆಲದಲ್ಲಿ ದುಷ್ಟ ದುರುಳರೇ ಕಹಳೆಯನ್ನು ಊದುತ್ತಿದ್ದಾರಲ್ಲ ದೇವ. ಸರ್ಪ ಬಂಧನಕ್ಕೆ ಸರ್ವ ತಯಾರಿಯೂ ನಡೆದು ಹೋಗಿದೆಯಲ್ಲ ದೇವ. ಆ ಕಣ್ಣೂರಿನ ನೆಲದಲ್ಲಿ ಸಹಸ್ರ ಸಹಸ್ರ ಸರ್ಪಗಳ ಹತ್ಯೆಯಾದರೂ ಆ ಗಾದ ನೆಲವೇಕೆ ತಂಪಾಗುತ್ತಿಲ್ಲ ತಂದೆ? ಹೇ ಭೋಲೆನಾಥ, ಆ ದುಷ್ಟ ದುರುಳರು ನೇಡಿರುವಂತಹ ಬಲೆಯಿಂದ ಶಿವಾನಿಯನ್ನ ಕಾಪಾಡು. ನಮ್ಮೂರು ಬೆಂಗಾಡಾಗೋದಕ್ಕೆ ನೀನೇ ಕಾರಣ. ನಮ್ಮೂರ ಕಣ್ಣಮ್ಮನ ಕಣ್ಣು ಕಿತ್ಕೊಂಡೋಗಿತ್ತು ನೀನು. ಇಷ್ಟು ದಿನ ನಮ್ಮೂರಿಗೆ ಯಾರು ಹೆಣ್ಣು ಕೊಡ್ತಿರ್ಲಿಲ್ಲ. ನಮ್ಮೂರು ಹೆಣ್ಮಕ್ಳನ್ನ ಯಾರು ಮದುವೆ ಮಾಡ್ಕೊಳ್ತಿರ್ಲಿಲ್ಲ. ಅದಕ್ಕೆಲ್ಲ ನೀನೇ ಕಾರಣ. ಒಂದ ಎರಡ ನಮ್ಮೂರ್ನವರು ಪೇಟೆಗೆ ಹೋದ್ರೆ ಕಣ್ಣೂರ್ನವರು ಅಂತ ಹೇಳ್ಕೊಳ್ಳೋಕ್ಕೂ ನಾಚಿಕೆ ಆಗ್ತಿತ್ತು. ಎಷ್ಟು ಕಷ್ಟಪಟ್ಟಿದ್ದೀವಿ, ಎಲ್ಲ ನಿನ್ನಿಂದನೇ ಆಗಿರೋದು. ನೋಡಿ, ಕಣ್ಣಮ್ಮಂದು ಕಣ್ಣು ಕೊಡ್ಸಕ್ಕೆ ಈ ನಾಗಿಣಿಯಿಂದ ಮಾತ್ರ ಸಾಧ್ಯ. ಇವಳಿಗೆ ಬಿಟ್ರೆ ಯಾರ್ದು ಕೈಯಿಂದನೂ ಕಣ್ಣಮ್ಮಂದ ಕಣ್ಣು ಅಲ್ಲಿ ಜಾಗಕ್ಕೆ ತಗೊಂಡೋಗಿ ಕುಂಡ್ರಿಸಕ್ಕೆ ಆಗಕ್ಕಿಲ್ಲ. ಒಂದು ಸತ್ಯ ತಿಳ್ಕೊಳ್ಳಿ, ನಿಮ್ದಕ್ಕೆಲ್ಲ ಸೇರಿ ಈ ನಾಗಿಣಿಗೆ ಏನಾದರೂ ಮಾಡಿ ಅವಳಿಗೆ ಜೀವಾಗೆ ತೆಗೆದ್ರೆ ಕಣ್ಣಮ್ಮಂದು ಶಾಪ ನಿಮಗೆ ತಟ್ಟೆ ಬಿಡಕ್ಕಿಲ್ಲ. ಈ ಪ್ರಪಂಚ ಇರೋದಕ್ಕೆ ಈ ನಿಮ್ಮ ಕಣ್ಣೂರು ಉದ್ಧಾರನೂ ಆಗಕ್ಕಿಲ್ಲ, ಹಾಳಾಗಿ ಹೋಯ್ತದೆ. ಯೋಚನೆ ಮಾಡಿ, ಎಲ್ಲರೂ ಯೋಚನೆ ಮಾಡಿ. ಸಹಸ್ರ, ನೀನಾದ್ರೂ ನನ್ನ ಮಾತು ಕೇಳು. ನಿನ್ನ ಮಾತು ಏನು ಕೇಳೋದು?
ನೀನೇನು ಅಂತ ಇಲ್ಲಿ ಎಲ್ರಿಗೂ ಗೊತ್ತಾಗಿದೆ. ಸರಿ, ನನ್ನ ಮಾತು ಕೇಳಬೇಡ. ನೀನು ದೀಪೇಶ್ವರಿ ಮಾತು ಕೇಳ್ತೀಯ ತಾನೆ? ಆ ತಾಯಿ ಸುಳ್ಳು ಹೇಳೋದಿಲ್ಲ ತಾನೆ? ಒಂದೇ ಒಂದ್ಸಲ ನನ್ನ ಬಗ್ಗೆ ನಿನ್ನ ದೀಪೇಶ್ವರಿ ಹತ್ರ ಕೇಳು. ದೀಪೇಶ್ವರಿನೇ ಹೇಳಿದ್ದು ನೀನು ನಾಗಿಣಿ ಅಂತ. ಸರಿ, ನಾನು ನಾಗಿಣಿ ಅನ್ನೋದೇ ನಿಜ. ಆದ್ರೆ ನನ್ನ ಉದ್ದೇಶ ನೀವೆಲ್ಲರೂ ಅಂದ್ಕೊಂಡಿರೋದಲ್ಲ. ದಯವಿಟ್ಟು ಒಂದೇ ಒಂದ್ಸಲ ದೀಪೇಶ್ವರಿ ಹತ್ರ ನನ್ನ ಉದ್ದೇಶದ ಬಗ್ಗೆ ಕೇಳು. ಆ ತಾಯಿ ಏನಾದರೂ ಕೆಟ್ಟದ್ದು ಹೇಳಿದ್ರೆ ನೀವುಗಳು ಏನೇ ಶಿಕ್ಷೆ ಕೊಟ್ಟರು ಅದನ್ನ ಅನುಭವಿಸೋಕೆ ನಾನು ತಯಾರಿದ್ದೀನಿ. ಆಯ್ತು, ನೀನು ಈ ಊರಿಗೆ ಬಂದಾಗಿಂದ ನನಗೆ ಯಾವ ತೊಂದರೆನೂ ಆಗಿಲ್ಲ. ಅಭಯೂ ಸಿಕ್ಕಿದ್ದಾನೆ. ನೀನು ಯಾವ ಉಪಾಯ ಇಟ್ಕೊಂಡು ಇಲ್ಲಿಗೆ ಬಂದಿದ್ಯಾ ಅಂತ ನಂಗೆ ಗೊತ್ತಿಲ್ಲ. ಇನ್ನೊಂದೇ ಒಂದ್ಸಲ ನಾನು ದೀಪೇಶ್ವರಿ ಹತ್ರ ಕೇಳ್ತೀನಿ. ಇಲ್ಲಿಗೆ ದೀಪನ ತಗೊಂಬಂದು ಎಲ್ಲರೂ ಸಮ್ಮುಖದಲ್ಲೂ ಕೇಳ್ತೀನಿ. ದೀಪೇಶ್ವರಿ ಬಾಯಿಯಿಂದ ನೀನ್ ಕೆಟ್ಟೋಳು ಅಂತ ಒಂದು ಮಾತು ಬಂದ್ರು ಇವ್ರು ಯಾರು ನಿನ್ನನ್ನು ಕೊಲ್ಲಲ್ಲ, ನಾನೇ ನಿನ್ನನ್ನು ಕೊಲ್ತೀನಿ. ದೀಪೇಶ್ವರಿ ಸತ್ಯ ಹೇಳೋವರೆಗೂ ಇವಳಿಗೇನು ಮಾಡಬೇಡಿ. ಅವಳು ನಾಗಿಣಿ ಅನ್ನೋದು ಖಚಿತ ಆಯ್ತು. ಅವಳು ನಾಗಮಣಿ ತಗೊಂಡು ಹೋಗ್ತಾ ಇರೋದನ್ನ ನೋಡಿದ್ಮೇಲೂ ನಾನು ಯಾಕೆ ದೀಪೇಶ್ವರಿ ಹತ್ರ ಬಂದಿದ್ದೀನಿ? ಅಭಯ್ನ ಉಳ್ಸೋಕೆ ಅವಳು ಸಹಾಯ ಮಾಡಿದ್ಲು ಅಂತನಾ? ಅಭಯ್ಗೆ ಮದ್ದು ಹುಡ್ಕೋಕೆ ಚಂದ್ರಶೀಲಾ ಬಳ್ಳಿ ಬೇಕಿತ್ತು. ಅದು ದಂಡಕನ್ ಕಾಡಲ್ಲಿ ಮಾತ್ರ ಇದೆ ಅಂದಾಗ ಇವಳೇ ನನ್ನ ಕೈ ಹಿಡಿದು ಕರ್ಕೊಂಡೋಗಿ ತಗೊಂಬಂದ್ ಕೊಟ್ಲು. ಅದರಿಂದ ಅಭಯ್ ಮೊದಲನ ಹಾಗಾದ. ಆ ಬಳ್ಳಿಯಿಂದ ಮಾತ್ರ ಪರಿಹಾರ ಆಗೋದಕ್ಕೆ ಸಾಧ್ಯ ಅಂದ್ರೆ ಬೇರೆ ದಾರಿ ಇಲ್ಲ. ನಾನೇ ಹೋಗ್ತೀನಿ. ಅಭಯ್ ಮೊದಲನಾಗೋದು ನಿನಗೆ ಎಷ್ಟು ಅವಶ್ಯಕತೆ ಇದೆಯೋ ನನಗೂ ಅಷ್ಟು ಅವಶ್ಯಕತೆ ಇದೆ. ಅಭಯ್ ಮೊದಲನಾಗಲೇಬೇಕು. ಅವನಲ್ಲಿರೋ ನನ್ನವನ್ನ ನಾನು ಪಡ್ಕೊಳ್ಳೇಬೇಕು, ಅಥವಾ ಅವನ ಮೂಲಕ ನನ್ನ ಕಡೆ ನಾನು ಹೋಗ್ಲೇಬೇಕು. ದೀಪಮಾತಾ, ನನಗೆ ನೀನು ಹೇಳೋದೆಲ್ಲ ಸರಿ. ಪ್ರಪಂಚದಲ್ಲಿರೋ ಎಲ್ಲ ದೇವರುಗಳಿಗಿಂತ ನೀನೇ ನನಗೆಲ್ಲ. ಎಲ್ರೂ ಸಮ್ಮುಖದಲ್ಲಿ ನಾನು ಕೇಳೋ ಪ್ರಶ್ನೆಗಳಿಗೆ ಸತ್ಯ ಹೇಳು ತಾಯಿ. ನೋಡಿ, ಎಲ್ಲರೂ ನನ್ನ ಮಾತು ಕೇಳಿ. ಇವಳು ಮಾನಸಿಕವಾಗಿ ನೊಂದಿದ್ದಾಳೆ. ಇವಳು ಮೈಂಡು ವೀಕ್ ಆಗಿದೆ. ಇದನ್ನೇ ಇವರು ಬಂಡವಾಳವಾಗಿ ಇಟ್ಕೊಂಡು ಇವಳನ್ನ ಹಿಪ್ನೋಟೈಸ್ ಮಾಡಿದ್ದಾರೆ. ಇಲ್ಲಿ ನಡೀತಿರೋದೆಲ್ಲ ಸುಳ್ಳು. ಅಭಯ್, ಅವಳ ಮುಖ ಯಾವ ಥರ ಹಾಕ್ತಾ ಇರೋದನ್ನ ನೋಡ್ಕೊಂಡು ನೀನು ಈ ಥರ ಮಾತಾಡ್ತಿದ್ಯಲ್ಲ. ಅಂಕಲ್ ಪ್ಲೀಸ್ ಸುಮ್ಮನೆ ಇರ್ತೀರಾ? ಯಾರೋ ಲೇಸರ್ ಲೈಟ್ ಬಿಡ್ತಿರೋದು ಮುಖದ ಮೇಲೆ. ನಿಮ್ಮ ಮುಖದ ಮೇಲೆ ಬಿಟ್ಟರು ನೀವು ಹಾವು ಥರ ಕಾಣಿಸ್ತೀರಾ. ಹಾಗಂತ ನೀವು ಹಾವಾಗ್ಬಿಡ್ತೀರಾ? ಅವತ್ತು ಇವ್ರು ಪುಂಗಿ ಹಾರಿಸಿದ್ರಲ್ಲ, ಅದು ಸುಳ್ಳೆ. ಡ್ರೋನ್ಗೆ ದಾರ ಕಟ್ಟಿ ಪುಂಗಿ ಹಾರಿಸಿದ್ದು, ಅದನ್ನೆಲ್ಲ ನೀವು ನಂಬಿದ್ರಿ. ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಸತ್ಯ ಅದು ಸುಳ್ಳು ಅದು ಅಂತ ಆರಾಮಾಗಿ ಕಂಡುಹಿಡಿಬೋದು. ನೋಡಿ, ಇದರಿಂದ ನಮ್ಮ ಕಣ್ಣೂರಿಗೆ ಅಪಾಯ ಆಗ್ತಿದೆ. ನೀವೆಲ್ಲ ಒಳ್ಳೆ ಜನ, ಆದರೂ ತಪ್ಪು ಮಾಡ್ತಿದ್ದೀರಾ. ಪ್ಲೀಸ್ ನನ್ನ ಮಾತು ಕೇಳಿ. ಮೂಢನಂಬಿಕೆಗೆ ಬಲಿ ಆಗಬೇಡಿ. ಅಭಯ್, ಮೂಢನಂಬಿಕೆ ಅನ್ನೋದ್ರಲ್ಲೇ ನಂಬಿಕೆ ಇದೆ ಅನ್ನೋದನ್ನ ಮರಿಬೇಡ. ಕಣ್ಣೂರಿನ ಇತಿಹಾಸ ನಿನಗೆ ಗೊತ್ತಿದೆ, ಆದ್ರೂ ನೀನು ಈ ಥರ ಎಲ್ಲ ಮಾತಾಡ್ತಾ ಇದೀಯಾ. ಅವಳು ನಾಗಿಣಿ ಅಂತ ಗೊತ್ತಿದ್ರು ಹಠ ಹಿಡಿತಾ ಇದೀಯಾ.
ಕಣ್ಣನ್ನು ಕದ್ಕೊಂಡು ಹೋಗಿ ಬಂದಿರೋ ನಾಗಿನಿ ಅಂತ ಗೊತ್ತಿದ್ರು ನೀನು ಹೀಗೆಲ್ಲ ಮಾತಾಡ್ತಾ ಇದೆಯಲ್ಲ. ಏನಮ್ಮ ಸಹಸ್ರ, ಇವಳು ನಾಗಿನಿ ಅಂತ ಗೊತ್ತಿದ್ರು ದೀಪೇಶ್ವರಿನಲ್ಲಿ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಇವಳ ಬಗ್ಗೆ ಪೂರ್ತಿ ತಿಳ್ಕೋಬೇಕು ಜೋಯಿಸ್ರೆ. ಸಹಸ್ರ, ನನ್ನ ಬಗ್ಗೆ ಕೇಳೋಕ್ಕೂ ಮುಂಚೆ ಈ ಶತಶೃಂಗನ ಬಗ್ಗೆ ಕೇಳು. ಯಾಕಂದ್ರೆ ನನ್ನ ಬಗ್ಗೆ ಗೊತ್ತಾಗೋ ಸತ್ಯ ಇನ್ಯಾವುದು ಉಳಿದಿಲ್ಲ. ನನ್ನ ನಾಗಿಣಿ ಅಂತ ನಿಮ್ಮೆಲ್ರಿಗೂ ಆಗ್ಲೇ ಗೊತ್ತಾಗಿದೆಯಲ್ಲ. ಅಮ್ಮ ಸಹಸ್ರ, ಶತಶೃಂಗ ತುಂಬ ಒಳ್ಳೆಯವನಮ್ಮ. ಅದು ಅಲ್ಲದೆ ನಮ್ಮ ಊರಿನ ಕಾವಲುಗಾರ. ಇವನ ಬಗ್ಗೆ ಕೇಳುವಂಥದ್ದು ಏನಮ್ಮ ಇದೆ? ಹೌದಲ್ಲ, ನನ್ನ ಜೀವನನೇ ತೆರೆದ ಪುಸ್ತಕ ಇದ್ದಂಗೆ. ಕಣ್ಣಮ್ಮಂಗೋಸ್ಕರ ನನ್ನ ಜೀವನ ತೆಗೆದ್ಬಿಟ್ಟಿದ್ದೀನಿ. ಇದರಲ್ಲಿ ಕೇಳೋ ಅಂಥದ್ದು ಏನಿದೆ? ನಿನ್ನ ಬಗ್ಗೆ ತಿಳಿದಿರೋದು ಒಂದು ಪುಟ, ತಿಳಿಬೇಕಾಗಿರೋದು 1000 ಪುಟಗಳೇ ಇದೆ. ಏಯ್, ಮುಚ್ಚು ಬಾಯ್, ಹಾಕ್ತೀನಿ ನೋಡಿ ನಿನ್ನ ಬಾಯ್. ಏಯ್, ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಿನ್ನ ಬಗ್ಗೆ ಇಡೀ ಊರ್ನವ್ರಿಗೆ ಗೊತ್ತಾಗ್ಬೇಕಷ್ಟೇ. ದೀಪೇಶ್ವರಿ ಶತಶೃಂಗನ ಬಗ್ಗೆ ಏನು ಹೇಳ್ತಾಳೆ? ಒಳ್ಳೆದನ್ನೇ ಹೇಳೋದು. ದೀಪೇಶ್ವರಿ, ಇಷ್ಟು ದಿನ ನೀನು ಕೊಡೋ ಉತ್ತರ ನನಗಷ್ಟೇ ಕೇಳಿಸ್ತಾ ಇತ್ತು. ಆದರೆ ಇವತ್ತು ಈ ಇಡೀ ಊರಿನ ಜನ ಕೇಳಿಸೋ ಹಾಗೆ ಮಾಡು. ಈ ನಾಗಿಣಿ ಶತಶೃಂಗನ ಬಗ್ಗೆ ವಿಚಾರಿಸು ಅಂತ ಹೇಳ್ತಾ ಇದ್ದಾಳೆ. ಶತಶೃಂಗ ಅವ್ರ ಬಗ್ಗೆ ಇಡೀ ಊರಿಗೆ ಗೊತ್ತಿದೆ. ಹೇಳು ತಾಯಿ, ಶತಶೃಂಗ ಅವ್ರು ಒಳ್ಳೆಯವರು ಅಂತ ಇಡೀ ಊರಿನ ಜನಕ್ಕೆ ಕೇಳೋ ಹಾಗೆ ಜೋರಾಗಿ ಹೇಳು. ಹಾಗೆ ಈ ನಾಗಿಣಿ ಬಗ್ಗೆನೂ ಹೇಳು. ಅಯ್ಯೋ, ಈಗ ನನ್ನ ಗತಿ. ಕಣ್ಣಮ್ಮನ ಕಣ್ಣನ್ನು ಅಪಹರಿಸಿದವ್ ನಾನೇ ಅನ್ನೋ ಸತ್ಯ ಈ ದೀಪೇಶ್ವರಿ ಹೇಳ್ಬಿಡುತ್ತೆ. ಸತ್ಯ ಗೊತ್ತಾದ್ರೆ ಈ ಹಳ್ಳಿ ಜನ ನನ್ನ ಕೊಂದೇ ಬಿಡ್ತಾರೆ. ಇಷ್ಟು ದಿನ ಸುಳ್ಳು ಹೇಳ್ತಾ ನಾಗಿಣಿ ಮೇಲೆ ತಪ್ಪು ಹೊರಿಸಿ ಎಲ್ಲರೂ ಕಣ್ಣಲ್ಲೂ ಒಳ್ಳೆಯವನಾಗಿದ್ದೆ. ಇನ್ನೊಂದು ಕತೆ ಮುಗ್ದ ಹಾಗೆ. ಶತಶೃಂಗ ಕಣ್ಣಮ್ಮನ ಕಾವಲುಗಾರ. ಕಣ್ಣಮ್ಮನ ಕಣ್ಣನ್ನ ಉಳಿಸೋಕೆ ಮತ್ತು ಜವಾಬ್ದಾರಿ ಪೂರ್ಣಗೊಳಿಸಲು ಮತ್ತೆ ಹುಟ್ಟಿ ಬಂದವನು. ಶತಶೃಂಗನನ್ನ ಹೋದ ಜನ್ಮದಲ್ಲಿ ಸಾಯಿಸಿದವಳು ಈ ನಾಗಿಣಿ. ಕಣ್ಣಮ್ಮನ ಕಣ್ಣು ಅಪಹರಿಸಿದವಳು ಈ ನಾಗಿಣಿ. ಕಣ್ಣಮ್ಮನ ಕಣ್ಣು ಯಥಾಸ್ಥಾನದಲ್ಲಿ ಈ ನಾಗಿಣಿ ಇಟ್ಟ ಮೇಲೆ ಇವಳ ಬಲಿ ಆಗಲೇಬೇಕು.
ಆಯೆ ಮಾದಲಮ್ಮ, ನಿನ್ನ ಆಶೀರ್ವಾದದಿಂದ ಆ ನಾಗಿಣಿ ನನ್ನ ಬಲೆಗೆ ಬಿತ್ತಾಯ್ತು. ಈ ದೀಪಾದೇವಿ ನನ್ನ ಬಳಿ ಇರುವವರೆಗೆ ಯಾವುದೇ ಭಯವಿಲ್ಲ ತಾಯೇ. ನನ್ನ ಬಳಿ ಇರುವವರೆಗೆ ಇನ್ಯಾವುದೇ ಭಯವಿಲ್ಲ. ಏ ನಾಗಿಣಿ, ನನ್ನನ್ನು ಸಾಮಾನ್ಯನೆಂದು ತಿಳಿದಿರುವೆಯಾ? ಚಕ್ರವ್ಯೂಹದೊಳಗೆ ನೀನಾಗೆ ಬಂದು ಬಿದ್ದಿರುವೆ. ನೀನು ಏನೇ ಸತ್ಯ ಹೇಳಿದರೂ ಯಾರೂ ನಿನ್ನನ್ನು ನಂಬುವುದಿಲ್ಲ. ನಿನ್ನವರೇ ನಿನಗೆ ಹೇಗೆ ಗತಿ ಕಾಣಿಸುತ್ತಾರೆ ನೋಡು. ನಾನು ಹಾಕಿರುವ ಬಲೆ ಅಂತಿಂತ ಬಲೆಯಲ್ಲ ನಾಗಿಣಿ, ನಿನ್ನ ಅಂತ್ಯದ ದಾರಿ ಕಾಣಿಸುವ ಬಲೆ. ಅದರ ಕುಣಿಕೆ ನನ್ನ ಕೈಯಲ್ಲಿ. ಈ ದೀಪ ನನ್ನ ವಶದಲ್ಲಿ. ತಾಯಿ ಮಾದಲಮ್ಮ, ನಿನ್ನ ಕೃಪೆಯಿಂದ ಈ ದೀಪವನ್ನು ಪಡೆದುಕೊಂಡಿದ್ದೇನೆ. ಇದಕ್ಕೆ ಭೂತ, ಭವಿಷ್ಯ, ವರ್ತಮಾನ ಎಲ್ಲವೂ ತಿಳಿದಿದೆ ಅಲ್ಲವೇ? ಇದು ಶಿವಾನಿಯ ಬಗ್ಗೆ ಸತ್ಯವನ್ನು ಹೇಳಿದರೆ ನನ್ನ ದಾರಿ ದೀಪ ಆರಿ ಹೋಗುವುದೇ? ಹೇ ಸಹಸ್ರ, ನಿನ್ನ ಬಳಿ ಇರುವುದು ನಾನು ಸೃಷ್ಟಿ ಮಾಡಿದಂತಹ ದೀಪ. ಅದು ನಾನು ನುಡಿಸಿದಂತೆಯೇ ನುಡಿಯುವುದು. ನನ್ನ ಬಳಿ ನಿನ್ನ ದೀಪ, ನಿನ್ನ ಬಳಿ ಇರುವುದು ನನ್ನ ದೀಪ. ಹೇ ಸಹಸ್ರ, ನಿನ್ನ ಬಳಿ ಇದ್ದದ್ದು ಸತ್ಯಕ್ಕೆ ಒಂದೇ ದೀಪ, ಮಾತನಾಡುವ ದೀಪ. ಈಗ ಅದು ನನ್ನ ವಶದಲ್ಲಿ. ಹೇ ನಾಗಿಣಿ, ನಿನ್ನ ಅಂತ್ಯ ಸಮೀಪವಾಗುತ್ತಿದೆ. ಜೈ ಮಾದಲಮ್ಮ. ಇಲ್ಲ, ಸಾಧ್ಯನೇ ಇಲ್ಲ. ದೀಪ ಸುಳ್ಳು ಹೇಳ್ತಿದೆ. ಮುಚ್ಚ ಬಾಯೇ, ದೀಪೇಶ್ವರಿ ಹೇಳಿದ್ ಕೇಳಲಿಲ್ವಾ? ದೊಡ್ಡದಾಗ ನನ್ನ ಬಗ್ಗೆನೇ ಹೇಳಕ್ ಬಂದ್ಬಿಟ್ಲ. ಇದು ಹೇಗೆ ಸಾಧ್ಯ? ದೀಪೇಶ್ವರಿ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ತಂತ್ರ ಇದು ಏನ್ ನಡೀತಾ ಇದೆ? ಶತಶೃಂಗ ನಮ್ಮೂರಿನ ದೇವಸ್ಥಾನದ ಕಾವಲುಗಾರ. ದೀಪೇಶ್ವರಿ ಹೇಳಿದ್ ಕೇಳಿಸ್ಕೊಂಡ್ಯಾ ಶಿವಾನಿ? ಇಲ್ಲ ಸಹಸ್ರ, ಇಲ್ಲ. ಇಲ್ಲೇನೋ ತಪ್ಪಾಗಿದೆ. ಸರಿಯಾಗೇ ಇದೆ, ಆದ್ರೆ ನಾವೆಲ್ಲ ತಪ್ಪು ತಿಳ್ಕೊಂಡಿದ್ವಿ ಅಷ್ಟೇ. ಶತಶೃಂಗನ್ ಬಗ್ಗೆ ವಿಚಾರಿಸು ಅಂತ ಹೇಳ್ತಾ ಇದ್ದೆ ಅಲ್ವಾ? ಇವಾಗ ಏನ್ ಹೇಳ್ತೀಯಾ? ನಿನ್ನ ಉದ್ದೇಶ ಏನಿತ್ತು? ಏನೇ ಇದ್ರು ಇವತ್ತು ನಿನ್ ಸುಳ್ಳು ನಡೆಯಲ್ಲ ಶಿವಾನಿ. ಹೌದೌದು, ಈಗ ಸತ್ಯ ಗೊತ್ತಾಯ್ತಲ್ಲ. ಪೂಜೆ ಶುರುವಾಗ್ಲಿ.
ಈ ನಾಗಿಣಿ ಕಣ್ಣಮ್ಮನ ಕಣ್ಣನ್ನ ಯಥಾಸ್ಥಾನಕ್ಕೆ ಸೇರಿಸಿದ ತಕ್ಷಣ ಇವಳು ಬಲಿ ಆಗ್ಲಿ ಅಂತ ಪೂಜೆ ಶುರು ಆಗ್ಬಿಡ್ಲಿ ಉತ್ತಾತ್. ಹಲೋ, ಏನು ಒಬ್ಬ ಪೊಲೀಸ್ ಆಫೀಸರ್ ಮುಂದೆನೆ ಬಲಿ ಕೊಟ್ಬಿಡ್ತೀರಾ? ಇದ್ರ ಪರಿಣಾಮ ಇವಾಗ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ. ಮತ್ತೆ ನೀವುಗಳು ಈ ಮೂಢನಂಬಿಕೆಗೆ ಬಲಿ ಆಗ್ತಿದ್ರಾ? ಅರ್ಥ ಮಾಡ್ಕೊಳ್ಳಿ. ಅಬ್ಬಾಯಿ ಸುಮ್ಮನಿರಕ್ಕಾಗಲ್ವಾ ನಿನ್ಗೆ? ಅವಾಗಿಂದ ಎಲ್ಲ ಒಂದಲ್ಲ ಒಂದು ಹೇಳ್ತಾನೆ ಇದೆಯಾ? ಹೋಗ ಆಚೆ. ಜೋಯಿಸ್ರೆ, ಅದು ಹಾಗಲ್ಲ. ಅಭಯ್ ಹೊಡು ಇಲ್ಲಿಂದ, ಹೊಡು. ಕೊಡಿಲಿ, ತಗೊಳ್ಳಿಮ್ಮ. ಅಭಯ್